ಹಾಯ್ ಹಲೋ ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್ ಕುಂದಾನಗರಿ ಕನ್ನಡತಿ. ಹೆಂಗದಿರಿ ಎಲ್ಲರೂ? ನಾನಂತೂ ಆರಾಮದೀನಿ, ನೀವು ಆರಾಮದಿರಿ ಅಂದ್ಕೊಂಡಿದ್ದೀನಿ. ನನ್ನ ಈ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತಂದ್ರೆ ಇವತ್ತು ಹಂಗೆ ಡೈಲಿ ಲಾಗ್ ಮಾಡೋಣ ಅಂತ ಮಾಡತ್ತೀನಿ. ಏನೂ ಕಂಟೆಂಟ್ ಇಲ್ಲ, ನೋಡೋಣ ಕಂಟೆಂಟ್ ಏನು ಸಿಗುತ್ತಂತ. ಇವಾಗ ಚೆನ್ನಾಗಿ ಬಿಸಿಲು ಬರತೈತಿ. ನಾವು ಮನೆ ಚೇಂಜ್ ಮಾಡಿದ್ದೀವಿ. ಹಳೆ ಮನೆ ಒಳಗಿಲ್ಲ, ಅಲ್ಲಿಗಿಂತ ಇದು ಒಂದು ಸ್ವಲ್ಪ ಗಾಳಿ ಬೆಳಕು ಎಲ್ಲ ನೀಟಾಗಿ ಚೆಂದಾಗೈತಿ ನೋಡ್ರಿ. ಇವಾಗಿಲ್ಲೇ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನಾನು. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ಬಿಸಿಲಿಗೆ ಹಾಕಿದ್ದೀನಿ. ಹಸಿ ಇತ್ತವ, ಎಷ್ಟು ಚಂದ ಐತಿ. ಗಾಳಿ ಎಷ್ಟು ಚಂದ ಬಿಡ್ತೈತಿ. ನಾನು ಇನ್ನೂ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡ್ಕೊಂಡು ಬರ್ರಿ. ಇಲ್ಲೊಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇಟ್ಟಿದ್ದೀನಿ. ಸ್ವೀಟ್ ಕಾರ್ನ ಹುರ್ಕೊಂಡು ಮತ್ತು ಇವಾಗ ಏನು ಮಾಡೋಣ ಅಂತಂದ್ರೆ ಸಿರಿಧಾನ್ಯದ ಮಾಲ್ಟ್ ಮಾಡ್ಕೊತೀನಿ ನಾನು. ಸಿರಿಧಾನ್ಯದ ಮಾಲ್ಟ್ ಮಾಡಿಕೊಂಡು ಸ್ವಲ್ಪ ಕಾಳು ತಿನ್ನೋನು. ಬರೀ ಫಸ್ಟ್ ಸಿರಿಧಾನ್ಯದ ಮಾಲ್ಟ್ ಮಾಡ್ಕೊಳ್ಳೋಣ. ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ನೀರಾಗೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗೈತಿ. ಈ ಬ್ರೇಕ್ಫಾಸ್ಟನ್ನು ಇವಾಗ ತಿಂದು ನೆಕ್ಸ್ಟ್ ಏನೈತೆ ನೋಡ್ರಿ, ಮಾಲ್ಟ, ಆಮೇಲೆ ಇದು ಕುಂಬಳ ಬೀಜ ಮತ್ತು ಈ ಕಡೆದು ಸ್ವೀಟ್ ಕಾರ್ನ್. ಬರೀ ನಾಷ್ಟ ಮಾಡೋಣ. ಭಾಳ ಹಸುವಾಗೈತಿ. ಟೈಮಿಗೆ 2:25 ಆಗೈತೆ ರೀ. ಊಟ ಎಲ್ಲ ಆಯ್ತು ನಮ್ಗೆ. ಇವತ್ತು ಸಂಡೇ. ಅದರೊಳಗೂ ಇಲ್ಲಿ ಹೊಸಕೂರು ಮದ್ದೂರಮ್ಮ ಜಾತ್ರೆ ಐತಿ. ಸೊ ಜಾತ್ರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಜಾತ್ರೆಗೆ ಹೊಂಟಿದ್ದೀವಿ. ಪಟ್ ಅಂತ ರೆಡಿ ಆಗ್ತೇನೆ ಈಗ. ಯಾಕಂತಂದ್ರೆ ಸಂಜೆಗೆ ಹೋದ್ರೆ ಫುಲ್ ರಶ್ ಇರ್ತೈತಿ. ಈಗ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ. ಇಲ್ಲಿಂದ ಅಲ್ಲಿ ಹೋಗೋ ಮಟ್ಟ 1 ಅವರ್ ಆಗ್ತೈತಿ. ಬರ್ರಿ ಇವಾಗ ಪಟ್ ಅಂತ ರೆಡಿಯಾಗಿ ಹೋಗೋಣ. ನಡೀರಿ ಇವಾಗ ನಾವು ರೆಡಿ ಆದ ಇಲ್ಲೇ ಪಾರ್ಕಿಂಗಾ? ಪಾರ್ಕಿಂಗ್ ಎಲ್ಲ ನಡ್ಕೊಂಡು ಹೋಗ್ಬೇಕಾ? ನಾವು ಇವಾಗ ಬಂದಿರೋದು ಹೊಸಕೂರು ಮದ್ದೂರಮ್ಮ ಜಾತ್ರೆಗೆ. ನೋಡ್ರಿ ಎಷ್ಟು ಜನ ಅದಾರ. ಇವಾಗ ಮಧ್ಯಾಹ್ನ ಟೈಮ್ ಆಗೈತಿ. 3 ಗಂಟೆ ಏನೋ ಆಗೈತಿ, 3-3:30. ಈ ಟೈಮ್ನಾಗೆ ಇಷ್ಟೊಂದು ಜನ ಅದಾರ. ಇನ್ನು ಸಂಜೆಗೆ ಇನ್ನೂ ಎಷ್ಟು ಜನ ಆಗ್ಬೋದು. ಅದ್ರಾಗ ಬೇರೆ ಇವತ್ತು ಸಂಡೇ ಅಂತಂದರೆ ಇನ್ನೂ ಜನ ಜಾಸ್ತಿ ಆಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಬೇಗ ಬಂದು ಹೋಗೋಣ. ಯಾಕಂತಂದ್ರೆ ಮತ್ತು ಸಾಯಂಕಾಲ ಫುಲ್ಲು ರಶ್ ಆಯಿತು ಅಂದ್ರೆ ಇದನ್ನಾಗೋದಿಲ್ಲ. ಎಲ್ಲ ಸಿಟಿಯಿಂದ ಭಾಳ ದೂರ ಏನಿಲ್ಲ, ಹತ್ರನೇ ಐತಿ. ಅದರಿಂದ ಎಲ್ಲರೂ ಸಂಡೇ ಅಂದ್ರೆ ಒಂದು ಸ್ವಲ್ಪ ಎಲ್ಲ ಹೊರಗೆ ಅಡ್ಡಾಡೋರೆಲ್ಲ, ಜಾತ್ರೆ ಐತಂದ್ರೆ ಜನ ಒಂದು ಸ್ವಲ್ಪ ಜಾಸ್ತಿ ಈ ಕಡೆ ಬರೋ ಚಾನ್ಸಸ್ ಇರ್ತೈತಿ, ಸಂಡೇ ಬೇರೆ ಅಂತ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಧ್ಯಾಹ್ನ ಹೋಗಿ ಬಂದ್ರಾಯಿತು. ಈ ಟೈಮಾಗೂ ಎಷ್ಟು ರಶ್ ಇತ್ತಂದ್ರೆ ಭಾಳ ರಶ್ ಇತ್ತು. ದೇವಸ್ಥಾನದ ಒಳಗಡೆ ಹೋಗೋಕ್ಕಂತೂ ಆಗಲಿಲ್ಲ, ಅಷ್ಟೊಂದು ರಶ್ ಇತ್ತು. ಹಂಗೆ ಒಂದು ಸ್ವಲ್ಪ ಹೊರಗಡೆ ನಿಂತು ನಮಸ್ಕಾರ ಮಾಡಿಕೊಂಡು ಇಲ್ಲೆಲ್ಲ ಏನೇನು ಐಟಮ್ಸ್ ಅದಾವು ಎಲ್ಲ ನೋಡಿಕೊಂಡು. ನನಗಂತೂ ಈ ಜಾತ್ರೆ ಒಳಗೆ ಜಾಸ್ತಿ ಅಂತ ಸಿರಾಮಿಕ್ ಐಟಮ್ಸು, ಫ್ಲವರ್ದು ಮತ್ತು ವಾಪಸ್ ಇಂಥವು ಕಟ್ಟಿಗೆ ಐಟಮ್ಸ್ ಇವೇನೋ ಶೋಕೇಸ್ನಾಗ ಇಡುವಂಥವು ಐಟಮ್ಗಳು ಈ ಥರನ ನೋಡ್ರಿ ಜಾಸ್ತಿ ಇದ್ದಿತ್ತು. ಅದಾದಮೇಲೆ ಈ ಮಣ್ಣಿನಿಂದ ಮಾಡಿರೋವಂಥ ಮೂರ್ತಿಗಳು ಅವು ಎಲ್ಲ ಭಾಳ ಚೆಂದಿದ್ದು. ಎಷ್ಟು ಚೆಂದಿದ್ದು ಅಂದ್ರೆ ಯಾವುದಾದ್ರೂ ಒಂದು ವಸ್ತು ತೊಗೋಬೇಕು ಅನ್ನೋ ಥರ ಇತ್ತು. ಬಟ್ ಇಲ್ಲ, ಆ ಥರ ಎಲ್ಲ ಇಟ್ಕೊಳ್ಳೋಂಗೆ ಇದನ್ನಿರೋದಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ನೋಡಿ ವಾಪಸ್ ಬರೋದು ನೋಡ್ರಿ ಅಷ್ಟೇ.
ದೇವಸ್ಥಾನದ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ ನಿಮ್ಗೆ. ಏನಪ್ಪ ಅಂತಂದ್ರೆ ಈ ಹೊಸಕೂರು ಮದ್ದೂರಮ್ಮ ದೇವಸ್ಥಾನಕ್ಕೆ ಈ ಜಾತ್ರೆಗೆ 500 ವರ್ಷ ಹಳೆಯದಾದಂಥ ಇತಿಹಾಸ ಐತಿ. ಅದಾದಮೇಲೆ ಇದು ದೇವಸ್ಥಾನ ಹೆಂಗಂತಂದ್ರೆ ಇಲ್ಲಿ 17 ಗ್ರಾಮಗಳು ಸೇರಿ ಒಟ್ಟಾಗಿ ಜಾತ್ರೆ ಮಾಡ್ತಾರೆ. ಆಮೇಲೆ ಸುತ್ತಮುತ್ತ 17 ಗ್ರಾಮದ್ದು ಪ್ರತಿಯೊಂದು ಗ್ರಾಮದ್ದು ಒಂದೊಂದು ತೇರು ಆ ಊರಿಂದ ಇಲ್ಲಿವರೆಗೂ ಮದ್ದೂರಮ್ಮ ದೇವಸ್ಥಾನದವರೆಗೂ ತೇರು ಎಳ್ಕೊಂಡು ಬರ್ತಾರೋ. ಇತಿಹಾಸದ ಪ್ರಕಾರ ಮೊದಲೆಲ್ಲ ಎಷ್ಟಂದ್ರೆ 100ರಿಂದ 150 ಅಡಿ ತೇರುಗಳು ಇತ್ತಂತ್ರಿ. ನೋಡ್ರಿ ಈ ಥರ ತೇರುಗಳು ಎಲ್ಲ ದೇವಸ್ಥಾನದ ಹತ್ರ ತೊಗೊಂಬರ್ತಾರೆ. ಈ ತೇರುಗಳಿಗೆ ಇಲ್ಲಿ ಏನಂದ್ರೆ ಕುರ್ಜು ಅಂತಾರೆ. ಆಮೇಲೆ ಇದು ಹೆಂಗಂತಂದ್ರೆ ನಿಮ್ಗೆ 17 ಊರಿಗೂ 17 ರಥಗಳು, ಪ್ರತಿಯೊಂದು ರಥಗಳ್ನು ಈ ಥರ ತೊಗೊಂಬರ್ತಾರೆ. ಇದಕ್ಕೆ ಕುರ್ಜು ಅಂತಾರೆ. ಇವಾಗ ಇದೆಲ್ಲ ಮೊದಲೆಲ್ಲ 100ರಿಂದ 150 ಅಡಿ ಎತ್ತರಕ್ಕಿದ್ದು, ಇವಾಗ ಒಂದು ಸ್ವಲ್ಪ ಸೇಫ್ಟಿ ದೃಷ್ಟಿಯಿಂದ ಏನು ಮಾಡಿದ್ದಾರೆ ಅಂದರೆ 80 ಅಡಿವರೆಗೂ ಅಂತಂದರೆ 80 ಅಡಿ ಅಷ್ಟೇ ಇರಬೇಕು ಅಂತ ಸ್ಟ್ರಿಕ್ಟ್ಲಿ ಇದನ್ನು ಮಾಡಿಬಿಟ್ಟಿದ್ದಾರೆ. 80 ಅಡಿ ಅಷ್ಟು ಎತ್ತರವಾದ ಈ ತೇರುಗಳನ್ನ ತೊಗೊಂಬರ್ತಾರೆ. ಇಷ್ಟು ಪ್ರತಿ ಒಂದಕ್ಕಿಂತ ಒಂದೆಷ್ಟು ತೇರುಗಳು ಎಷ್ಟು ಚೆನ್ನಾಗಿರ್ತಾವೆ ಅಂತಂದ್ರೆ ಅವ್ರದ್ದು ಆಯಾ ಊರವರು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಇವಕ್ಕೆ ಇಲ್ಲಿ ಕುರ್ಜು ಅಂತಾರೆ. ನಾವೆಲ್ಲ ತೇರು ಅಂತೀವಿ, ತೇರು ಅಂತಾರೆ, ಕುರ್ಜುನು ಅಂತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನು ಇವರು ಊರ ಹಬ್ಬನೂ ಅಂತಾರೆ. ನಾವು ಜಾತ್ರೆ ಅಂತೀವಿ, ಜಾತ್ರೆನೂ ಅಂತಾರೆ, ಊರ ಹಬ್ಬನೂ ಅಂತಾರೆ. ಒಂದೊಂದು ಕಡೆನೂ ಒಂದೊಂದು ಹೆಸರು ನೋಡ್ರಿ. ಇವಾಗ ನಾವಿಲ್ಲೆಲ್ಲ ದರ್ಶನ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಈಗ ರಿಟರ್ನ್ ಹೊಂಟಿದ್ವಿ. ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಎಷ್ಟು ಗೊತ್ತೈತಿ ಅಷ್ಟು ನಾನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ರಿ. ನಾನು ಇದನ್ನು ತಿಳ್ಕೊಂಡು ಇದನ್ನು ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ. ನಾನು ಫಸ್ಟ್ ಇಲ್ಲಿ ಬಂದಿರೋದು ಈ ದೇವಸ್ಥಾನಕ್ಕೆ. ನನಗೂ ಭಾಳ ಚಲೋ ಅನ್ನಿಸ್ತು. ರಥಗಳನ್ನೆಲ್ಲ ನೋಡಿ ಚೆಂದ ಅನ್ನಿಸ್ತು.